ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಏನಪ್ಪ ವಿಷಯ ಇವತ್ತಂದರೆ ನಮ್ಮ ಬಲರಾಮನ್ಗೆ ಇವತ್ತು ಸೆರಾಮಿಕ್ ಕೋಟಿಂಗ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಟೈಮ್ ಬಂದು ಸುಮಾರು ಒಂದು 11 ಗಂಟೆ ಆಗ್ತಾ ಬಂದೆ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಏನಕ್ಕಪ್ಪ ರಾತ್ರಿ ಡ್ಯೂಟಿ ಮುಗಿಸ್ಕೊಂಡು ಮಲಗಿದ್ದೆ. ಎಚ್ಚರಿಕೆ ಏನಿಲ್ಲ. ನಮ್ಮ ಹುಡುಗ ಫೋನ್ ಹಾಕಿ ಇಬ್ಬರಿಸೋರ್ಗೂ ಎಚ್ಚರಿಕೆ ಇರಲಿಲ್ಲ. ಅವ್ರು 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಹೊಸಕೋಟೆ ಶೋರೂಮಲ್ಲಿ ಮಾಡಿಸ್ತಾ ಇರೋದು. ಒಂದು ರೌಂಡ್ ಫುಲ್ಲು ಕೋಟಿಂಗ್ ಎಲ್ಲ ಮಾಡಿಸ್ಬಿಡೋಣ ಅಂತ. ಯಾಕಂದರೆ 1 ವರ್ಷ ಆದಮೇಲೆ ನನಗೆ ರಿನ್ಯೂವಲ್ ಇತ್ತು, ಅಂದರೆ ವಾರಂಟಿ ಇತ್ತು, ಅದು ಮಾಡಿಸ್ಬೇಕಾಗಿತ್ತು. ನಾನು ಗಾಡಿ ತೊಗೊಬೇಕಾದ್ರೆ ಶೋರೂಮ್ ಅವರು ಅದು ಇನ್ಕ್ಲೂಡ್ ಮಾಡಿಬಿಟ್ಟಿದ್ರು. ಬಟ್ ಅದೆಲ್ಲ ಡಿಸ್ಕೌಂಟ್ ಹೋಗಿ ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ಮಾಡಿಕೊಟ್ಟಿದ್ರು ಸೆರಾಮಿಕ್ ಕೋಟಿಂಗು. ಈಗ ಅದನ್ನು ಮತ್ತೆ ರಿನ್ಯೂವಲ್ ಬಂದಿದೆ. 1 ವರ್ಷ 2 ತಿಂಗಳಾಗೈತೆ. ನಂದು 1 ವರ್ಷ ಆದಮೇಲೆ ಮಾಡಿಸ್ಬೇಕಾಗಿತ್ತು. ಒಂದು 2 ತಿಂಗಳು ಎಕ್ಸ್ಟ್ರಾ ಆಗೈತೆ. ಪರವಾಗಿಲ್ಲ, ಹೋಗಿ ಮಾಡಿಸ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ನಮ್ಮ ಬಲರಾಮ ಶೈನಿಂಗ್ ಬರಲಿ ಅಂತ. ಇವಾಗ ಡೈರೆಕ್ಟ್ ಗಾಡಿ ಎತ್ಕೊಂಡೋಗಿ ವಾಷಿಂಗ್ ಹತ್ರ ಬಿಡಬೇಕು. ಯಾಕಂದರೆ ಫುಲ್ ಗಬ್ಬಿದವನೇ ಬೆಂಗಳೂರು ಇದರಿಂದ. ಎಲ್ಲ ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡು ಅಲ್ಲೇ ನಮ್ಮ ದೊಡ್ಡಲೂರು ಹತ್ರ ಐತೆ 1-2 ವಾಷಿಂಗು. ಇವತ್ತು ನನ್ನ ಪುಣ್ಯಕ್ಕೆ ರಶ್ಶಲ್ಲೂ ಇರಬಾರ್ದು. ಡೈರೆಕ್ಟ್ ಹೋಗಿದ ತಕ್ಷಣ ಒಂದು ಮಾಡಿಕೊಟ್ಬಿಟ್ಟು ಹಂಗೆ ಸೀದಾ ಅಲ್ಲಿ ಹೋಗಿ ಬಿಟ್ಬಿಟ್ರೆ ಒಂದು 12:45 1 ಗಂಟೆ ಬಿಟ್ಟರೆ 1 ಅವರ್ ಗಾಡಿ ಕೊಡ್ತಾನೆ. ಸಾಯಂಕಾಲ ಬರೋ ಮಂತ್ರಾಲಯ ಹೋಗಬೇಕು ಫ್ಯಾಮಿಲಿ ಅವ್ರ ಜೊತೆ. ನೋಡೋಣ ಏನು ಕತೆ ಅಂತ. ಫಸ್ಟಿಗೆ ಡೈರೆಕ್ಟಾಗಿ ನಾವು ಅಲ್ಲಿ ಹೋಗೋಣ ಬನ್ನಿ. ಇನ್ನೂ ಟಿಫನ್ ಇಲ್ಲ, ನಾಷ್ಟಲ್ಲಿ ಏನಿಲ್ಲ. ಸುಮ್ಮನೆ ಅಲ್ಲಿ ಒಂದು ಮಗ ತೊಳ್ಕೊಂಡು ಅಲ್ಲಿ ಉಜ್ಕೊಂಡು ಓಡ್ತಾಯಿದ್ದೀನಿ. ಡೈರೆಕ್ಟಾಗಿ ಹೋಗಿ ವಾಷಿಂಗ್ ಮಿಷಿನ್ ಮಾಡ್ಸ್ಕೊಂಡು ಬರೋಣ ಬನ್ನಿ. ಸೆರಾಮಿಕ್ ಕೋಟಿಂಗ್ ಮಾಡ್ಸೋಕ್ಕಿಂತ ಮುಂಚೆ ಫಸ್ಟ್ ಕ್ಲೀನಾಗಿ ವಾಶ್ ಮಾಡ್ಸ್ಕೊಂಡು ಹೋಗ್ಬೇಕು. ಅಲ್ಲಿ ವಾಶ್ ಮಾಡೋರು ಇರ್ತಾರಲ್ಲ ಗೊತ್ತಿಲ್ಲ, ಅದಕ್ಕೆ ಇಲ್ಲ ಮುಂಚೆನೇ ವಾಶ್ ಮಾಡಿಸ್ಕೊಂಡು ಹೋಗ್ಬೇಕು. ಅದು ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡು ಹೋಗೋಣ ಹೊಸಕೋಟೆ ಕಡೆ ಹೋಗ್ಬಿಟ್ಟು ಸೆರಾಮಿಕ್ ಕೋಟಿಂಗ್ ಮಾಡ್ಸೋಣ. ಹೆಸರು ಕೊಡ್ತಾರೋ ಪಾಪ ಅವ್ರು ಬೆಳಗ್ಗೆ ಬಾ ಅಂತೇಳಿ. ಈಗ ನಾನು ಇವಾಗ ಓದ್ತಾಯಿದ್ದೀನಿ. ಏನು ಮಾಡ್ತಾರೋ ಹೆಸರು ಗಾಡಿ ಕೊಡ್ತಾರೋ. ಸಾಯಂಕಾಲ ನೋಡ್ರೆ ಮಂತ್ರಾಲಯ ಹೋಗ್ಬೇಕು ಮನೆಯವ್ರನ್ನ ಕರ್ಕೊಂಡು. ಎಲ್ಲ ಡ್ಯೂಟಿ ನಿದ್ದೆ ಆಯಿತು, ಮಲ್ಕೊಂಡ್ಬಿಟ್ಟಿದೆ. ಹೀಗೆ ನಮ್ಮ ಸಬ್ಸ್ಕ್ರೈಬರ್ ಅಣ್ಣವರೊಬ್ಬರು ಸಿಕ್ಕವ್ರೆ. ಅಣ್ಣ ನಿಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್ ಗದಗಿಂದ. ಅವ್ರದ್ದು ಅಶೋಕ್ ಲೇಲ್ಯಾಂಡು. ಅವ್ರು ವಾಷಿಂಗ್ ಅಂತ ಬಿಟ್ಟವ್ರೆ. ಬಿಟ್ಟು ಇಲ್ಲೇ ಓಡಿಸ್ತಾರದು ನಮ್ಮ ಏರಿಯಲ್ಲೇ ಫ್ಯಾಕ್ಟ್ರಿ ಗೇಟ್ ಹತ್ರನೇ. ಅದು ಕಂಪ್ನಿ ಗಾಡಿ ಓಡಿಸ್ತವ್ರೆ. ಇಲ್ಲ ಸರ್ವಿಸ್ ಮಾಡಿಸ್ಬೇಕಾರೆ ಅಣ್ಣವ್ರು ಸಿಕ್ಕಿದ್ರು. ಈಗ ಮಾತಾಡ್ಕೊಂಡು ಸರ್ವಿಸ್ ಮಾಡಿಸ್ತಾಯಿದ್ದಾರೆ. ನೋಡೋಣ, ಇದು ಮುಗಿಸ್ಕೊಂಡು ನಮ್ಮ ಪಯಣ ನೆಕ್ಸ್ಟು ಸೆರಾಮಿಕ್ ಕೋಟಿಂಗ್. ಸ್ನೇಹಿತರೆ ಡೈರೆಕ್ಟಾಗಿ ಶೋರೂಮ್ ಒಳಗಡೆ ಬಂದು ಗಾಡಿ ಬಿಟ್ಟಿದ್ದೀನಿ. ಗಾಡಿ ಬಿಟ್ಟಿದ ತಕ್ಷಣ ಪಟಾಪಟಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಏನಕ್ಕಪ್ಪ ಅಂದರೆ ಅವ್ರು ಊಟಕ್ಕೆ ಹೋಗಬೇಕಾಗಿತ್ತು. ನಾನು ಬರೋಷ್ಟಕ್ಕೆ 12:15 ಆಗಿಬಿಟ್ಟಿತ್ತು. ನೋಡಿರಿ ಸೆರಾಮಿಕ್ ಅದೆಲ್ಲ ಕ್ಲೀನಾಗಿ ಹಾಕೋರೆ. ಅದನ್ನೇ ಇವಾಗ ಪಾಲಿಷ್ ಮಾಡ್ತಾಯಿರೋದು. ಕ್ಲೀನಾಗಿ ಬ್ರಷ್ ಮಾಡಿಕೊಂಡು ಆಮೇಲೆ ಶೈನಿಂಗ್ ಕೊಡ್ತಾವ್ರೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದರೆ ಹೋಗುತ್ತೆ ಅಂತಾರೆ. ಎಷ್ಟು ಮಟ್ಟಿಗೆ ನಿಜಾನ ಎಷ್ಟು ಮಟ್ಟಿಗೆ ಸುಳ್ಳ ಗೊತ್ತಿಲ್ಲ. ಇದೇ ಹೊಸಕೋಟೆ ಶೋರೂಮ್ ಒಳಗಡೆ ಇರೋ ಗ್ಯಾರೇಜು. ಏನಾಗ ಮಾಡಿಸ್ಕೊತ ಇದ್ದೀನಿ. ನಾನು ಹೇಳಿ ಮಾಡಿಸ್ತಾಯಿದ್ದೀನಿ, ಭಯ ಅಲ್ಲಿ ಮಾಡು ಇದು ಮಾಡು ಅಂತ. ಅವ್ನು ತಲೆಕೆಟ್ಟೋಗೈತೆ. ಯಾಕೆಂದರೆ ಅನುಭವ ಇಲ್ಲಲ್ಲ ಇದ್ರ ಬಗ್ಗೆ. ಅವನು ಮಾಡ್ತಾವನೆ. ಬಟ್ ಆದರೂ ನನಗೆ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಾಗೆಲ್ಲ ಅಲ್ಲಿ ಸ್ವಲ್ಪ ಮಾಡೋ ಅಂತ ನನಗೆ ಹೇಳಿ ಈಗ ಮಾಡಿಸ್ತಾಯಿದ್ದೀನಿ. ನೋಡಬೇಕು ಫೈನಲ್ ಹೆಂಗೆ ಬರುತ್ತೆ ಲುಕ್ಕು ಅಂತ. ಔಟ್ಲುಕ್ಕು ಇವಾಗಲೇ ಸ್ವಲ್ಪ ಶೈನಿಂಗ್ ಹೊಡಿತೈತೆ. ನೋಡೋಣ. ನಮ್ಮ ಬಲರಾಮನ ಮಿಂಚ್ಬಿಟ್ರೆ ಸಾಕು, ಇನ್ನೇನು ಬೇಡ. ಆಮೇಲೆ ಇದಕ್ಕೆ ಯಾವುದಪ್ಪ ಸೆರಾಮಿಕ್ ಕೋಟಿಂಗ್ ಯೂಸ್ ಮಾಡ್ತಾ ಇರೋದು ಅಂತಂದರೆ ಅದು ಬಂದ್ಬಿಟ್ಟು ಯಾವುದೋ ಚಿಕ್ಕ ಬಾಟ್ಲಲ್ಲಿ ಬಂದೈತೆ. ಯಾವುದೋ ಆಟೋ REXZ ಅಂತೆ ಸೆರಾಮಿಕ್ ಕೋಟಿಂಗ್ದು. ಇದು ಹಾಕ್ಬಿಟ್ಟು ಅವಾಗಲೇ ಪೂರ್ತಿ ಪಾಲಿಷ್ ಮಾಡಿದ್ದು. ಇವಾಗ ಅದೆಲ್ಲ ಆಯಿತು, ರಬ್ಬಿಂಗ್ ಎಲ್ಲ ಮಾಡಿದ್ದಾಯಿತು. ಇವಾಗ ಅದೊಂದು ಇನ್ನೊಂದು ಸ್ಪ್ರೇ ಬರುತ್ತೆ ಸೆರಾಮಿಕ್ದು. ಅದು ಸ್ಪ್ರೇ ಹೊಡೆದ್ಬಿಟ್ಟು ಕ್ಲೀನಾಗಿ ಇವಾಗ ಬಟ್ಟೆಯಲ್ಲಿ ಹೊಸ ಬಟ್ಟೆಯಲ್ಲಿ ಕ್ಲೀನಾಗಿ ಉಜ್ಕೊತವ್ರೆ. ಇದೆಲ್ಲ ಆದಮೇಲೆ ಬಿಸಿಲಿಗೆ ಒಂದು 2 ಅವರ್ ಬಿಡಬೇಕು, ಅವಾಗ ಶೈನಿಂಗ್ ಹೊಡಿಯುತ್ತೆ. ಇವಾಗ ಟೈಮ್ ಇಲ್ಲ, ಅರ್ಜೆಂಟಾಗಿ ಮಂತ್ರಾಲಯ ಹೋಗಬೇಕು. ಸೀದಾ ಮನೆಗೆ ಹೋಗೋಣ. ಬಲರಾಮ ನೋಡ್ರಿ ಫುಲ್ ರೆಡಿಯಾಗಿ ನಿಂತಾನೆ. ಸೆರಾಮಿಕ್ ಕೋಟಿಂಗ್ ಎಲ್ಲ ಮಾಡಿಸ್ಕೊಂಡು ಈಗ ಬಂದೆ. ಸಂಜೆ ಆಗ್ಬಿಟ್ಟೈತೆ. ಟೈಮ್ ಇವಾಗ ಸುಮಾರು ಒಂದು 4:45 ಗಂಟೆ ಆಗ್ತಾ ಬರ್ತೈತೆ. ಫುಲ್ ಗ್ಲಾಸಿ ಲುಕ್ ಅಂದ್ಕೊಳ್ಳಿ. ಒಂಥರ ಶೈನಿಂಗ್ ಹೊಡಿದೆ. ಅದೇ ಬಿಸಿಲಲ್ಲಿ ನಿಲ್ಲಿಸ್ಬೇಕಾಗಿತ್ತು. ಬಿಸಿಲು ಇಲ್ಲೂ ಇಲ್ಲ ಅಂದ್ಬಿಟ್ಟು ಇಲ್ಲೇ ನಿಲ್ಸಿದೆ. ಈ ಸಕ್ಕತ್ತಾಗಿ ಕಾಣಿಸ್ತವನೆ. ಬಿಸಿಲಲ್ಲಿ ನಿಂತ್ಬಿಟ್ಟು ಯಾವಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಕ್ಲೀನಾಗಿ ಮಾಡಿಕೊಟ್ರು ಬ್ರೋ. ಏನಂದರೆ ಸಣ್ಣ ಪುಟ್ಟ ಏನೋ ಸ್ಕ್ರ್ಯಾಚಸ್ ಇದ್ರೂ ಅದೆಲ್ಲ ಹೋಗ್ಬಿಡುತ್ತೆ ಗಾಡಿಯಲ್ಲೇ. ಇದೇನು ಸ್ಕ್ರ್ಯಾಚ್ ಏನೆಲ್ಲ ಇದೆ, ಧೂಳಿದು. ಕ್ಲೀನಾಗಿ ಮಾಡಿಕೊಟ್ಟವ್ರೆ. ಬಟ್ ಇದು ಅವಾಗ ಒಂದೊಂದ್ಸರಿ ಮಾಡಿಸೋದು ಬೆಸ್ಟ್ ಅನ್ಸುತ್ತೆ. ವರ್ಷಕ್ಕೊಂದು ಸರಿ ಮಾಡಿಸೋದು ಬೆಸ್ಟ್ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ರಿ. ಸದ್ಯಕ್ಕೆ ನನ್ನ ಅಭಿಪ್ರಾಯ ಹೆಂಗೆ ವಾರಂಟಿ ಇತ್ತು ಅಂತ ಮಾಡಿಸಿದ್ದೀನಿ. ಇಲ್ಲಾಂದರೆ ದೇವರನ್ನ ಮಾಡಿಸ್ತಾ ಇಲ್ಲ. ಯಾವನು 20-20 ಸಾವಿರ ಕೊಟ್ಟು ಮಾಡಿಸ್ತಾನೆ. ಸಿಕ್ಕಾಪಟ್ಟೆ ಕಷ್ಟ ಅಂದ್ಕೊಂಡ್ರೆ ಕ್ಲೀನಾಗಿ ಲುಕ್ ಬಂದವನೇ. ನೋಡ್ಬೇಕೇನು ಕತೆ ಇದ್ರದ್ದು ಅಂತ. ಫಸ್ಟ್ ಟೈಮ್ ಬೇರೆ ಮಾಡಿಸಿರೋದು. ಆಮೇಲೆ ಕಂಪ್ನಿಯಲ್ಲಿ ಮಾಡಿಸಿದಾಗ ನಂಗೆ ಇದ್ರ ಬಗ್ಗೆ ಐಡಿಯಾನೇ, ಅಂದರೆ ಶೋರೂಮಲ್ಲಿ ಮಾಡಿಸಿದ್ನಲ್ಲ ಫಸ್ಟ್ ಟೈಮು, ನಂಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಹೆಂಗೆ ಮಾಡೋರು ಏನು ಕತೆ ಅಂತ. ಇದೇ ಫಸ್ಟ್ ಸರಿ ನಾನು ನೋಡಿರೋದು. ನೀವು ಆಲ್ರೆಡಿ ನೋಡ್ರಲ್ಲ ಹಿಂದೆ ವೀಡಿಯೋಲೆಲ್ಲ. ಫಸ್ಟ್ ಟೈಮು ಹೆಂಗೆ ಮಾಡ್ತಾರೆ ಈ ಗಾಡಿಗೆ ಅಂತ ನಾನು ನೋಡಿದ್ದು. ಇಲ್ಲಿ ನೋಡ್ರಿ ಬಿಲ್ಡು ಪಳಪಳ ಅಂತ ಹೊಡಿತೈತೆ. ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟವನೆ. ನೋಡಬೇಕು. ಮೇಲೆಗಡೆ ರೂಫ್ ಕೂಡ ಮಾಡಿಸಿದ್ದೀನಿ. ರೂಫು ಕ್ಲೀನಾಗಿ ಮಾಡಿಸಿದ್ದೀನಿ. ರೂಫ್ ಆ್ಯಕ್ಚುಲಿ ಮಾಡಲ್ಲ ಅಂತಂದ, ಮಾಡಿದ್ರು ಅಂತೆಲ್ಲ ಮಾಡಿಸಿದ್ದೀನಿ. ಚೆನ್ನಾಗಿ ಮಾಡಿಕೊಟ್ಟವ್ರೆ.
ಹೊಸಕೋಟೇಶ್ವರ ಮಾಡಿಸಿದ್ದು ನನಗೆ ಸ್ಯಾಟಿಸ್ಫೈ ಆಯಿತು ಒಂದು ರೇಂಜ್ಗೆ. ಬಟ್ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲಲ್ಲ. ಅಟ್ಲೀಸ್ಟ್ ಐಡಿಯಾ ಗೊತ್ತಿದ್ದರೆ ಒಂದು ಏನೋ ಒಂದು ಆಗ್ತಾಯಿತ್ತು. ನಂಗೆ ಐಡಿಯಾನೇ ಇಲ್ಲ. ಫಸ್ಟ್ ಟೈಮ್ ಒಂದು ಸೆರಾಮಿಕ್ ಕೋಟಿಂಗ್ ಒಳಗಡೆ ಹೋಗಿ ಯಾವ ಥರ ಮಾಡಿಸೋದು ಏನು ಕತೆ ಅಂತ. ಅದಕ್ಕೆ ಗಾಡಿ ಒಳಗಡೆ ಬಿಟ್ಕೊಂಡಿಲ್ಲ, ಆಚೆನೇ ಹಾಕ್ಕೊಂಡು ಸುಮ್ಮನೆ ಮೇಲೆಣ್ಣೆ ಬ್ರಷ್ ಮಾಡಿ ಹಾಕಿದ್ರಷ್ಟೇ. ಇನ್ಯಾರ ಬಿಡ್ಕೊತಾವನೆ. ಆಚೆನೇ ಬ್ರಷ್ ಹಾಕಿ ಕ್ಲೀನಾಗಿ ಎಲ್ಲ ಮಾಡಿಕೊಟ್ರು. ಹಿಂದೆ ಟೈರಲ್ಲಿ ಚೂರು ಏರ್ ಕಮ್ಮಿ ಆಗೈತೆ, ಏರಿಗೆ ಹಿಡಿಸ್ಕೊಂಡು ಹೋಗ್ಬೇಕು. ಇನ್ನೇನು ಸ್ವಲ್ಪ ಹೊತ್ತಿಗೆ ರೆಡಿ ಆಗಿಬಿಟ್ಟು ಮಂತ್ರಾಲಯ ಹೋಗ್ಬೇಕು ಮನೆಯವ್ರ ಫ್ಯಾಮಿಲಿ. ಬರೋಣ. ಮಂತ್ರಾಲಯ ಎಲ್ಲ ಕೂಡ ನೋಡ್ತೀರಾ. ಅಷ್ಟೇ ಸೆರಾಮಿಕ್ ಕೋಟಿಂಗ್ದು, ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ. ನೋಡ್ರೆ ಈ ಸಣ್ಣ ಪುಟ್ಟ ಲೈನ್ಸು ಇದು ಅಷ್ಟೇ. ಯಾರೋ ಟೂ ವೀಲರ್ ಉಜ್ಜಿದ್ದ, ಇದಕ್ಕೂ ಮಾಡಿಸ್ದ, ಪಾಪ ಹೋಗಲಿಲ್ಲ. ಬಟ್ ಅಂದರೆ ಇದು ಏನಪ್ಪ ಸ್ಕ್ರ್ಯಾಚ್ ಥರ ಕಾಣಿಸ್ತಾ ಇಲ್ಲ. ಅಂದರೆ ಏನೇನದು ಡಾರ್ಕಾಗಿ ಒಳಗಡೆ ಏನು ಡೀಪಾಗಿ ಬಿದ್ದಿಲ್ಲ, ಮೇಲೆ ಮಾತ್ರ ಇದಾಗೈತೆ. ಅದು ಉಜ್ಜಿದ್ರೂ ಹೋಗಲಿಲ್ಲ ಅದು. ಇನ್ನೊಂದು ಯಾವುದೋ ಇಲ್ಲಿ ಸೈಡಲ್ಲಿ ಯಾವುದೋ ಇತ್ತು, ಈ ಸ್ಕ್ರ್ಯಾಚ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಉಜ್ಜಕ್ಕೆ ಹೇಳಿದೆ, ಬಟ್ ಉಜ್ದಾಗ ಹೋಗಲಿಲ್ಲ. ಇದೂ ಅದನ್ನೇ ಹೇಳೋದು. ಇಲ್ಲಿ ನೋಡ್ರಿ ಇಲ್ಲೊಂದು ಐತೆ, ಇದು ನಿಮ್ಗೆ ಕಾಣಿಸಲ್ಲ ಅನ್ಕೋ ನಿಮ್ಮ ಕ್ಯಾಮ್ರಲ್ಲಿ. ನೋಡ್ರಿ ಇಲ್ಲೊಂದು ಕಾಣಿಸ್ತೈತಲ್ಲ, ಇದಕ್ಕೂ ಹೇಳಿದೆ ಉಜ್ಜಪ್ಪ ಅಂತ. ಬಟ್ ಅದೇನು ಉಜ್ದಾಗ ಹೋಗಲಿಲ್ಲ. ಅದಕ್ಕೆ ಹೇಳೋದು ಇದ್ರ ಬಗ್ಗೆ ಐಡಿಯಾ ಇರಬೇಕು. ನಮಗೇನೋ ಐಡಿಯಾನೇ ಇರಲಿಲ್ಲ. ಸುಮ್ಮನೆ ವ್ಯಾರಂಟಿ ಇತ್ತು ಅಂತ ಸುಮ್ಮನೆ ಮಾಡಿಸ್ಬಿಟ್ಟೆ ಅಷ್ಟೇ. ಒಬ್ಬೊಬ್ರು ಹೇಳ್ತಾರೆ ಸೆರಾಮಿಕ್ ಕೋಟಿಂಗಲ್ಲಿ ಸಣ್ಣ ಪುಟ್ಟ ಒಂದು ಲೈನ್ಸ್ ಇದ್ರೂ ಅದೆಲ್ಲ ಹೋಗ್ಬಿಡುತ್ತೆ ಅಂತಾರೆ, ಚಿಕ್ಕ ಚಿಕ್ಕ ಹಳ್ಳ ತುತ್ತಿದ್ರು ಅದೆಲ್ಲ ಹೋಗ್ಬಿಡುತ್ತೆ ಅಂತಾರೆ. ನಾನು ಕ್ಲೀನಾಗಿ ಎಲ್ಲ ಮಾಡಿಸ್ದೆ, ಬಟ್ ಅದನ್ನು ಏನೂ ಹೋಗಲಿಲ್ಲ. ನೋಡ್ರೆ ಇಲ್ಲೆಲ್ಲ ಹಂಗಂಗೆ ಐತೆ. ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಟೈಮ್ ನೋಡೋಣ. ಸದ್ಯಕ್ಕೆ ಹೋಗಿ ರೆಡಿ ಆಗೋಣ. ಈ ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನೊಂದು ಮಂತ್ರಾಲಯ ಸೀರೀಸಲ್ಲಿ ಸಿಗೋಣ. ಅದೇ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು.